ಪೊಲೀಸ್ ಕಸ್ಟಡಿಯಲ್ಲಿ ಪವಿತ್ರ ಗೌಡಗೆ ಈಗ ಪಶ್ಚಾತ್ತಾಪ ಆಗ್ತಿದೆಯಂತೆ. ಆಗ್ಲೇಬೇಕಲ್ಲ, ಅದು ಪೊಲೀಸ್ ಕಸ್ಟಡಿ. ಇಡೀ ಘಟನೆ ಬಗ್ಗೆ ನೆನೆದು ಪವಿತ್ರ ಗೌಡ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಕಸ್ಟಡಿಯಲ್ಲಿ ಪೊಲೀಸರೆದುರು ಅಳಲು ತೋಡಿಕೊಂಡಿದ್ದಾರೆ. ನನ್ನಿಂದಲೇ ಹೀಗೆಲ್ಲ ಆಗೋಯ್ತಲ್ಲ ಅನ್ನೋ ಮರುಕ ಈಗ ಕಾಡ್ತಾ ಇದೆ, ಒಂದ್ ಜೀವ ಹೋಯ್ತಲ್ಲ ಅಂತ. ಈ ಘಟನೆ ಬಳಿಕ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಪಶ್ಚಾತ್ತಾಪ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೇವಲ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದು ಮಾತ್ರವಲ್ಲ, ಕಸ್ಟಡಿಯಲ್ಲಿ ಇರೋದು ಮಾತ್ರವಲ್ಲ, ಅವ್ರ ಜೊತೆ 17 ಜನ ಅರೆಸ್ಟ್ ಆಗಿರೋದಷ್ಟೇ ಅಲ್ಲ, ಒಂದು ಜೀವ ಹೋಯ್ತಲ್ಲ, ಮತ್ತೊಂದು ಹೆಣ್ಣಿನ ಭವಿಷ್ಯ ಹಾಳಾಯ್ತಲ್ಲ, ಇದರ ಬಗ್ಗೆನೂ ಕೂಡ ಪಶ್ಚಾತ್ತಾಪ ಆಗಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಮಾಡಿದ್ದೆಲ್ಲ ಆದ್ಮೇಲೆ ಈಗ ಪವಿತ್ರ ಗೌಡಗೆ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ. ಏನೇನು ಅಳಲು ತೋಡಿಕೊಂಡ್ರು, ಹಾಗಾದ್ರೆ ಯಾವ ರೀತಿ ಮರುಕ ವ್ಯಕ್ತಪಡಿಸ್ತಿದ್ದಾರೆ ಸ್ಟೇಷನ್ ನಲ್ಲಿ ಅಂತ? ಸಭಾ, ಈಗಾಗಲೇ ಪವಿತ್ರ ಗೌಡ ಅವರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಪಶ್ಚಾತ್ತಾಪ ಆಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಕಡ್ಡಿಯನ್ನ ಗುಡ್ಡ ಮಾಡದ್ನೇನೋ ಅನ್ನುವಂತ ಒಂದು ಭಾವನೆ ಏನಿದೆ ಅದು ಅವ್ರನ್ನ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಸಣ್ಣ ವಿಚಾರವಾಗಿತ್ತು. ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲವಾಗಿ ಫೋಟೋ ಅಥವಾ ಮೆಸೇಜ್ ಕಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹತ್ಯೆಯಾಗಿದೆ ಅನ್ನೋದೇನಿದೆ ಅದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಪವಿತ್ರ ಗೌಡ ಅವರು ಈ ವಿಚಾರವನ್ನ ಯಾರಿಗೂ ಹೇಳದೇ ಇದ್ದಿದ್ರೆ ಅಥವಾ ಇವರೇ ಹೋಗಿ ಪೊಲೀಸರಿಗೆ ಸ್ವತಃ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಸಮಸ್ಯೆ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ. ಇಷ್ಟೊಂದು ಸಮಸ್ಯೆಯನ್ನು ಅವರು ಎದುರಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಆದ್ರೆ ನಾನೆಲ್ಲ ಒಂದು ಕಡೆ ಇದನ್ನು ಬೇರೆಯವರಿಗೆ ವಿಚಾರವನ್ನು ತಲುಪಿಸಲಿಕ್ಕೆ ಹೋಗಿ ಅಥವಾ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗಿ ನಾನು ತಪ್ಪು ಮಾಡಿದ್ನೇನೋ ಅನ್ನುವಂತ ಒಂದು ಪಶ್ಚಾತ್ತಾಪ ಏನಿದೆ ಅದು ಪವಿತ್ರ ಗೌಡ ಅವ್ರನ್ನ ಕಾಡ್ತಾ ಇರುವಂತದ್ದು. ಇದೆಲ್ಲ ಆಗದೇ ಇದ್ದಿದ್ರೆ ನಾವು ಪೊಲೀಸ್ ಕಸ್ಟಡಿಗೂ ಬರಬೇಕಾಗಿರ್ಲಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂತ ಒಂದು ಪ್ರಮೇಯವೂ ಕೂಡ ಬರ್ತಾ ಇರಲಿಲ್ಲ, ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಯೂ ಆಗ್ತಾ ಇರಲಿಲ್ಲ. ಆದ್ರೆ ಒಂದು ಸಣ್ಣ ತಪ್ಪಿನಿಂದಾಗಿ ಇವತ್ತು ನಾವೆಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಅನ್ನುವಂತ ಒಂದು ಪಶ್ಚಾತ್ತಾಪ ಏನಿದೆ ಅದು ಪವಿತ್ರ ಗೌಡ ಅವ್ರನ್ನ ಕಾಡ್ತಾ ಇರುವಂತದ್ದು. ಇಲ್ಲಿ ಯಾವುದೇ ಒಂದು ಘಟನೆ ಆದ ಬಳಿಕವೇ ಅವರಿಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಉಂಟಾಗುತ್ತೆ. ಅದು ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯ ಒಂದು ಪಶ್ಚಾತ್ತಾಪ ಉಂಟಾಗಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ತುಂಬಾ ಸಣ್ಣ ವಿಚಾರಗಳನ್ನ ನಾವು ದೊಡ್ಡದಾಗಿ ಮಾಡ್ತಾ ಹೋದಂತ ಸಂದರ್ಭದಲ್ಲಿ, ತುಂಬಾ ಸಣ್ಣದಾಗಿ ಬಗೆಹರಿಸಿಕೊಳ್ಬೇಕಾಗಿದ್ದಂತಹ ವಿಚಾರವನ್ನ ಬೇರೆ ರೀತಿಯಲ್ಲಿ ಬಗೆಹರಿಸಿಕೊಳ್ಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಾಗುವಂತದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದೇನಿದೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಮಾತನ್ನ ನಿಧಾನವಾಗಿ ಹೇಳಿದ್ರೆ ಆಗ ಹೋಗ್ತಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ತಂದು ದೂರನ್ನ ಕೊಟ್ಟಿದ್ರು ಕೂಡ ನಡೆದು ಹೋಗ್ತಾ ಇತ್ತು. ಆದ್ರೆ ದೂರನ್ನ ಕೂಡ ಕೊಟ್ಟಿರಲಿಲ್ಲ, ಎಲ್ಲವನ್ನ ಕೂಡ ತಾವೇ ಹ್ಯಾಂಡಲ್ ಮಾಡ್ಲಿಕ್ಕೆ ಮುಂದಾದ್ರು. ಕೆಲವೇ ದರ್ಶನ್ ರವರ ಜೊತೆಲಿದ್ದಂತಹ ವ್ಯಕ್ತಿಗಳಿಗೆ ಈ ವಿಚಾರವನ್ನ ಕೂಡ ಹೇಳಲಿಕ್ಕೆ ಮುಂದಾದ್ರು. ಹಾಗಾಗಿ ಇಲ್ಲಿ ಈ ರೀತಿಯ ಒಂದು ಘಟನೆ ನಡೆದು ಹೋಗಿದೆ. ಯಾಕಾದ್ರೂ ಈ ಘಟನೆ ನಡೀತೋ ಏನೋ, ಅಥವಾ ನಾನು ಯಾಕಾದ್ರೂ ಈ ವಿಚಾರವನ್ನ ಬೇರೆಯವರಿಗೆ ಹೇಳಿದ್ನೋ ಏನೋ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಅವರಿಗೆ ಪಶ್ಚಾತ್ತಾಪ ಉಂಟಾಗ್ತಾ ಇರುವಂತದ್ದು. ಪೊಲೀಸ್ ಕಸ್ಟಡಿಯಲ್ಲಿ ಈ ಬಗ್ಗೆ ಪಶ್ಚಾತ್ತಾಪದ ನುಡಿಗಳನ್ನ ಅವರು ಆಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.